ಪುಷ್ಪಾರ್ಪಣೆಯನ್ನು ಮಾಡಿ ಗೌರವ ಸಮರ್ಪಿಸಿದ ಸರ್ವರಿಗೂ ಧನ್ಯವಾದಗಳು. ನಾಡದೇವಿಯ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆಯನ್ನು ಕೂಡ ಮಾಡಬೇಕು ಅಂತ ನಾನು ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಸಹಕರಿಸಲಿಕ್ಕೆ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ಮುಖಾಂತರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಸಭಿಕರೆಲ್ಲ ಒಮ್ಮೆ ಜೋರಾದ ಚಪ್ಪಾಳೆ ತಟ್ಟಿ ಈ ಉದ್ಘಾಟನೆ ಕಾರ್ಯಕ್ಕೆ ಶೋಭೆಯನ್ನು ತರಬೇಕಂತ ವಿನಂತಿ. ಕನ್ನಡಿಗರ ಹೆಮ್ಮೆಯ ಹಬ್ಬ ಕನ್ನಡ ರಾಜ್ಯೋತ್ಸವ. ಈ ರಾಜ್ಯೋತ್ಸವ 2025ರ ಈ ಸಮಾರಂಭವನ್ನು ಜ್ಯೋತಿ ಬೆಳಗಿಸುವುದರ ಮುಖಾಂತರ ಉದ್ಘಾಟಿಸಿ ಶುಭವನ್ನ ಹಾರೈಸಿರ್ತಕ್ಕಂತಹ ಮಾನ್ಯ ಜನಪ್ರಿಯ ಶಾಸಕರು ಆಗಿರ್ತಕ್ಕಂತಹ ಡಾಕ್ಟರ್ ವಿಜಯಾನಂದ್ ಎಸ್ ಕಾಶಪ್ಪನವರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಸಿದ್ಧಾರ್ಥ್ ರಾಮಥಾಳ್, ಚಂದ್ರಶೇಖರ್ ಕೋರಿ ಅವರು ವೇದಿಕೆಗೆ ಆಗಮಿಸಿ ಕುಮಾರಿ ನೇತ್ರಾ ಬಸವರಾಜ್ ಬಸು, ಮಾದರಿಯ ಪ್ರೌಢಶಾಲೆ ಹುನಗುಂದಿ, ಮಾದರಿ ಪ್ರೌಢಶಾಲೆಯ ಹುನಗುಂದಿ, ಸರ್ಕಾರಿ ಪ್ರೌಢಶಾಲೆ ಜಂಬಲದಿನ್ನಿಯ ಶಿವಬಸಮ್ಮ ಚನ್ನನಗೌಡರ್, ಕುಮಾರಿ ಭೂಮಿಕಾ ಉಪ್ಪಾರ್, ಶ್ರೀ ಗುರುಮಂಟೇಶ್ವರ ಪ್ರೌಢಶಾಲೆ ಕೆಲೂರು, ಇಳಕಲ್ಲದ ಕುಮಾರಿ ಶ್ರೀದೇವಿ ಸಾಕಾ ತೃತೀಯ ಸ್ಥಾನವನ್ನ. ಇನ್ನು ರಸಪ್ರಶ್ನೆಯಲ್ಲಿ ದ್ವಿತೀಯ ಸ್ಥಾನವನ್ನ ಪಡೆದ ಶ್ರೀ ಗುರುಮಂಟೇಶ್ವರ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ರೊಡ್ಡ. ಶಾಲೆಗಳು ಮತ್ತು ಸರ್ಕಾರಿ ಶಾಲೆಗಳನ್ನು ಕುರಿತಾಗಿ ಬಹಳ ವಿವರವಾಗಿರ್ತಕ್ಕಂತಹ ಮಾತುಗಳನ್ನು ಆಡಿರ್ತಕ್ಕಂತಹ ಕುಮಾರಿ ಚಿನ್ನನಗೌಡ ಅವರಿಗೆ ಧನ್ಯವಾದ ಕೊಟ್ಬಿಟ್ಟಿರೋ. ನಮ್ಮ ಪಾಲ ಅವ್ರು ತಗೊಂಡು ಮಾತಾಡಲಿ ಅಂತೇಳಿ ಬಹಳ ಚೆನ್ನಾಗಿ ಈ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿ ಇವತ್ತು ಹುನಗುಂದಿ ಹಾಗೂ ಇಳಕಲ್ ತಾಲೂಕಿನ ಕೀರ್ತಿ ಘನತೆಯನ್ನು ಹೆಚ್ಚಿರುವಂತಹ ವಿದ್ಯಾರ್ಥಿನಿಯರಿಗೆ ಈ ವೇದಿಕೆ ಪರವಾಗಿ ನಾವು ವಿಶೇಷವಾದ ಧನ್ಯವಾದಗಳನ್ನು ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾರೆ. ನೋಡ್ರಿ, ಈ ಭಾರತ ದೇಶದ ತತ್ವ ಸಿದ್ಧಾಂತದಲ್ಲಿ ನಾವು ಬೆಳೆದಂಥವು, ಅದು ನಾವು ಕರ್ನಾಟಕದ ಜನತೆ ಕನ್ನಡಿಗರು ಬಹಳ ಹೆಮ್ಮೆಯಿಂದ ನಾವು ಕನ್ನಡಿಗರು ಅಂತ ಹೇಳ್ತೀವಿ. ಅನೇಕ ಜನ ಕನ್ನಡದ ಬಗ್ಗೆ ಇವತ್ತು ಬಹಳಷ್ಟು ವಿಚಾರಗಳನ್ನು ಇವತ್ತಿಗೆ ಪ್ರಸ್ತಾಪ ಮಾಡಿದ್ದಾರೆ. ಕೇವಲ ಮಾತಾಡೋದ್ರಿಂದ ಕನ್ನಡ ಉಳಿಸಿ ಬೆಳೆಸಿ ಅಂತ ಆಗೋದಿಲ್ಲ. ಅದನ್ನ ಕೃತಿ ಒಳಗೆ ತಂದು ನಡೆಯೋದ್ರಿಂದ ಆ ಕನ್ನಡ ಭಾಷೆಯನ್ನು ನಾವು ಉಳಿಸ್ಬೋದು, ಆ ಕನ್ನಡವನ್ನು ಶಾಶ್ವತವಾಗಿ ನಾವು ನಡೆಸುವಂಥ ಕೆಲಸ ಆಗಬೇಕು. ಆ ನಿಟ್ಟಿನಲ್ಲೇ ಪ್ರತಿ ವರ್ಷ ಬಹುತೇಕ ಇಲ್ಲಿ ಯಾರು ಮಾಡ್ಯಾರು ಬಿಟ್ಟರು ನನಗೆ ಗೊತ್ತಿಲ್ಲ, ಆದರೆ ನನ್ನ ಅಧಿಕಾರಾವಧಿಯಲ್ಲಿ ಯಾವುದೇ ಈ ರಾಷ್ಟ್ರಕ್ಕೆ, ಈ ನಾಡಿಗೆ ಇವತ್ತು ಸ್ವಾತಂತ್ರ್ಯ ಹೋರಾಟಗಾರರಿಂದ ಹಿಡಿದು ಈ ನಾಡಿಗೆ ತಮ್ಮದಾದ ಕೊಡುಗೆಯನ್ನು ಕೊಟ್ಟು ಈ ನಾಡಲ್ಲಿ ಇವತ್ತು ದಿಗ್ಗಜರೆನಿಸಿಕೊಂಡಿರುವಂತಹ ಎಲ್ಲ ದಿಗ್ಗಜರಿಗೆ ಇವತ್ತು ನಾವು ಗೌರವವನ್ನು ಸಲ್ಲಿಸುವಂಥದ್ದಾಗಿರ್ಬೋದು. ಮತ್ತು ಕನ್ನಡ ನಾಡಿನ ಬಗ್ಗೆ ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ಬಹಳ ವಿಶಿಷ್ಟವಾಗಿ ಆಚರಣೆ ಮಾಡೋದ್ರ ಜೊತೆಗೆ ಇಲ್ಲಿ ಸ್ಥಳೀಯವಾಗಿರುವಂತಹ ನಮ್ಮ ತಾಲೂಕು ಮಟ್ಟದಲ್ಲಿರುವಂತಹ ಅನೇಕ ಕಲಾವಿದರಿಗೆ ಅದು ವಿವಿಧ ರಂಗದಲ್ಲಿ ಗುರುತಿಸಿಕೊಂಡು ಇವತ್ತು ತಮ್ಮದೇ ಆದ ಸೇವೆಯನ್ನ ಮಾಡಿದಂಥವ್ರಿಗೆ ಗುರುತಿಸುವಂತ ಕೆಲಸ ಇವತ್ತು ಯಾವುದೇ ಕಾಲದಲ್ಲಿ ನಡೆದಿದ್ರೆ ಅದು ನನ್ನ ಕಾಲದಲ್ಲಿ ಅನ್ನೋ ಮಾತನ್ನ ಬಹಳ ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇವೆ. ಯಾಕಂದ್ರೆ ಈ ಪ್ರಶಸ್ತಿಯನ್ನು ಪ್ರಾರಂಭ ಮಾಡಿದ್ದೆ ನಾವು. ಬಹುತೇಕ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಆಡಳಿತದಲ್ಲಿ ಕೊಡ್ತಾರೆ, ತಾಲೂಕು ಮಟ್ಟದಲ್ಲಿ ಇದ್ದಿದ್ದಿಲ್ಲ. ನಮ್ಮ ದಂಡಾಧಿಕಾರಿಗಳು ಕೂತಾರ, ಬಹುತೇಕ ತಾಲೂಕು ಮಟ್ಟದಲ್ಲಿ ಕೂಡ ಕೊಡಬೇಕು ಅನ್ನೋದನ್ನ ನನ್ನ ಅವಧಿಯಲ್ಲೇ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ದೀನಿ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ನಮ್ಮ ನಾಡ ಬಗ್ಗೆ
ನಮ್ಮ ದೇಶದ ಬಗ್ಗೆ ನಮಗೆ ಪ್ರೀತಿ ಇಲ್ಲ ಅಂತಂದ್ರೆ ಮತ್ತೇನು ಬೇರೆ ದೇಶದವ್ರು ಬಂದು ನಾವು ಪ್ರೀತಿ ಮಾಡ್ತಾರೆ. ಅದಕ್ಕೆ ನಮ್ಮ ನಾಡು ನಮ್ಮ ನುಡಿಯ ಬಗ್ಗೆ ನಾವು ಎಷ್ಟು ಗೌರವವನ್ನು ಸಲ್ಲಿಸಿದ್ರು ಕೂಡ ಕಡಿಮೆ. ಆ ಸಲ್ಲಿಸುವಂತ ರೀತಿ ಏನಿದೆಯಲ್ಲ ಅದು ಬರೀ ಮಾತಿನಲ್ಲಿ ಆಗ್ಬಾರ್ದು, ಅದು ನಡೆದು ತೋರಿಸುವಂತ ಕೆಲಸ ಆಗಬೇಕು. ಅದಾಗ ನಾವು ನಿಜವಾದ ಭಾರತೀಯರು, ನಿಜವಾದ ಕನ್ನಡಿಗರಾಗೋದಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ಇವತ್ತು ನಾನು ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳ್ತಾ ಬಂದಾಗತ್ತೆ. ಇನ್ನೊಂದು ಸ್ವಲ್ಪ ಜೋರು ಮಾತಾಡಿದ್ರೆ ಬಂದಾಗತ್ತೆ. ಈ ಜೋರು ಮಾತಾಡಿ ಬಂದಾಗತ್ತೆ ನನಗೆ ಗಂಟ್ಲ. ಯಾಕಂದ್ರೆ ಈ ಕಂಟಿನ್ಯೂ ಮಾತಾಡೋದು ಬೆಳಗ್ಗೆ ಎದ್ರೆ ರಾತ್ರಿ 12ಕ್ಕೆ ಬಾಯಿ ಮುಚ್ಚುತ್ತೆ ನಮ್ದು. ಯಾಕಂದ್ರೆ ಮುಗಿಯೋದ್ರೆ ಚಲೋ. ಅದಕ್ಕೆ ಈ ಸಂದರ್ಭದಲ್ಲಿ ಹೆಚ್ಚಿಗೆ ಮಾತಾಡಕ್ ಹೋಗೋದಿಲ್ಲ. ಇದು ನಿರಂತರವಾಗಿ ನಡೆಯುತ್ತೆ. ಕಳೆದ ವರ್ಷ ಕೂಡ ಇವತ್ತು 50 ವರ್ಷದ ಕನ್ನಡ ರಾಜ್ಯೋತ್ಸವವನ್ನ ನಾವು ಇಳಕಲ್ನಲ್ಲಿ ಆಚರಣೆ ಮಾಡಿದ್ವಿ. ಹುರಗುಂದಲ್ಲಿ ಆಚರಣೆ ಮಾಡಿದ್ವಿ. ಉಭಯ ತಾಲೂಕಾ ಆಡಳಿತದ ಅಡಿಯಲ್ಲಿ ನಾವು ಹುರಗುಂದಲ್ಲಿ ಆಚರಣೆ ಮಾಡಿದ್ವಿ. ನಮ್ಮ ಕಂಬಾಗಿ ಗುರುಗಳು ಇದ್ರು, ನಮ್ಮ ಮಲ್ಲಿಕಾರ್ಜುನ ಸಜ್ಜನ್ ಅವರು ಇದ್ರು. ಬಹುತೇಕ ಬಹಳ ವಿಶಿಷ್ಟವಾಗಿತ್ತು. ಯಾಕಂದ್ರೆ 51ನೇ ವರ್ಷಕ್ಕೆ ಆಚರಣೆ ಮಾಡಿದ್ವಿ. ಯಾಕಂದ್ರೆ 50ನೇ ವರ್ಷಕ್ಕೆ ಆಚರಣೆ ಮಾಡಬೇಕಾಗಿತ್ತು. ಅದು 2022ರಲ್ಲಿ ಆಗ್ಬೇಕಾಗಿತ್ತು. ಆದ್ರೆ ಹಿಂದಿನ ಸರ್ಕಾರಕ್ಕೆ ಆ ಕನ್ನಡದ ಬಗ್ಗೆ ಎಷ್ಟು ಗೌರವ ಇದೆ ಅನ್ನೋದನ್ನ ಇಲ್ಲಿ ನಮಗೆ ತೋರಿಸುತ್ತೆ. ಯಾಕಂದ್ರೆ ಹಿಂದಿನ ಸರ್ಕಾರ ಮಾಡಲಿಲ್ಲ, 50 ವರ್ಷದ ಸಂಭ್ರಮವನ್ನು ಮಾಡಲಿಲ್ಲ. ಆದ್ರೆ ನಮ್ಮ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು 51 ವರ್ಷ ಆದ್ರೂ ಚಿಂತೆ ಇಲ್ಲ, ನಾವು ಕನ್ನಡ ರಾಜ್ಯೋತ್ಸವವನ್ನ ಸುವರ್ಣ ಮಹೋತ್ಸವನ್ನಾಗಿ ಆಚರಣೆ ಮಾಡೋಣ ಅಂತ ಹೇಳಿ 1 ವರ್ಷಗಳ ಕಾಲ ಕನ್ನಡ ರಾಜ್ಯೋತ್ಸವವನ್ನ ಬಹಳ ವಿಶಿಷ್ಟವಾಗಿ ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಎಲ್ಲ ಸಂಭ್ರಮವನ್ನು ಮಾಡಿ ನಾವು ಆಚರಣೆ ಮಾಡಿದ್ವಿ. ಆದ ಕಾರಣ ಹೆಚ್ಚಿಗೆ ಸಮಯ ತೆಗೆದುಕೊಳ್ಳದೆ ಈ ಒಂದು ಕಾರ್ಯಕ್ರಮವನ್ನು ಕೂಡ ನಿರಂತರವಾಗಿ ಪ್ರತಿ ವರ್ಷ ನಾವು ಈ ಕಾರ್ಯಕ್ರಮವನ್ನ ಒಂದಲ್ಲ ಒಂದು ತಾಲೂಕಿನಲ್ಲಿ, ಅದು ಹುಡುಗುಂದಾಗಿರ್ಬೋದು, ಅದು ಇಳಕಲ್ಲಾಗಿರ್ಬೋದು, ಈ ಉಭಯ ತಾಲೂಕು, ನಾನು ಅವಳಿ ಅಂತ ಹೇಳೋದಿಲ್ಲ, ಅವಳಿ ಆಗೋದಿಲ್ಲ, ಅವು ಉಭಯ ಆಗತ್ತೆ. ಆ ಉಭಯ ತಾಲೂಕು ಎರಡೂ ಒಂದೇ, ಹುಡುಗುಂದಾಗಿರ್ಬೋದು, ಇಳಕಲ್ಲಾಗಿರ್ಬೋದು. ಕಳೆದ ಬಾರಿ ಹುಡುಗುಂದ ಮಾಡಿದ್ವಿ, ಈ ಬಾರಿ ಇಳಕಲ್ನಲ್ಲಿ ಮಾಡ್ತಾ ಇದ್ವಿ. ಅದಕ್ಕೆ ಈ ಕಾರ್ಯಕ್ರಮ ನಿರಂತರವಾಗಿ ನಡೆಯುತ್ತೆ. ಆ ಕಲಾವಿದರನ್ನ ಇವತ್ತು ಅನೇಕ ಕ್ಷೇತ್ರದಲ್ಲಿ ತಮ್ಮದೇ ಆದ ಸಾಧನೆ ಮಾಡಿದಂಥವ್ರನ್ನ ಗುರುತಿಸುವಂತ ಕೆಲಸ. ಈಗ ನೋಡಿ ನಮ್ಮ ವಿದ್ಯಾರ್ಥಿಗಳು ಎಷ್ಟು ಚೆನ್ನಾಗಿ ಮಾತಾಡಿದರು. ಇಲ್ಲವಾದ ಹೆಮ್ಮೆ ಪಡಬೇಕು. ನಾವೆಲ್ಲ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಬೇಕು. ಮುಂದಿನ ಪೀಳಿಗೆಯನ್ನ ಎತ್ತಿಡಿದಾಗ ಈ ನಾಡಿನ ಭಾಷೆ ಶಾಶ್ವತವಾಗಿ ಉಳಿಯೋದಕ್ಕೆ ಸಾಧ್ಯ. ಅದಕ್ಕೋಸ್ಕರ ಆ ಮಕ್ಕಳನ್ನ ಇವತ್ತು ನಾವು ಮುಂಚೂಣಿಯಲ್ಲಿ ತರುವಂತ ಕೆಲಸ ನಾವೆಲ್ಲ ಮಾಡಬೇಕು ಅನ್ನೋ ಮಾತನ್ನ ಹೇಳ್ತಾ, ಮತ್ತೊಮ್ಮೆ ಇಲ್ಲಿ ಆಗಮಿಸಿರುವಂತಹ ಎಲ್ಲ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ, ಸಭಾಂಗಣದಲ್ಲಿ ಆಸೀನರಾದಂತಹ ಎಲ್ಲ ಗುರುಹಿರಿಗೆ, ತಾಯಂದರಿಗೆ, ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ಮಾಧ್ಯಮದ ಸ್ನೇಹಿತರಿಗೆ ಮತ್ತು ವಿಶೇಷವಾಗಿ ಇಲ್ಲಿ ಪ್ರಶಸ್ತಿಯನ್ನ ಪಡೆಯುವಂತಹ ಎಲ್ಲ ಪುರಸ್ಕೃತರಿಗೂ ಕೂಡ ಮತ್ತೊಮ್ಮೆ ಈ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್. ಮುಂದಿನ ವರ್ಷ ಕನ್ನಡ ರಾಜ್ಯೋತ್ಸವವನ್ನ 71ನೇ ಕನ್ನಡ ರಾಜ್ಯೋತ್ಸವಕ್ಕೆ 2 ಭವನವನ್ನು ಉದ್ಘಾಟನೆ ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಬಹಳ ವಿಶೇಷ ದಿನ ಇವತ್ತು ನೋಡ್ರಿ. ಇದೀಗ ತಾನೇ ನಮ್ಮ PB ದುತ್ತುರಿಗೆ ಅವರನ್ನು ನಾವು ನೆನೆಸಿದ್ವಿ. ನಮ್ಮ ಅಧ್ಯಕ್ಷರು ಇಲ್ಲೇ ಇದ್ದಾರೆ. ಈ ಪ್ರತಿಷ್ಠಾನದ ಅಧ್ಯಕ್ಷರು ನಮ್ಮ SK ಕೊನಸಾಗರ ಗುರುಗಳು. ಇವತ್ತು ಅವರ ಒಂದು ಪುಣ್ಯ ಸ್ಮರಣೆ ಕೂಡ. ಯಾಕಂದ್ರೆ PB ದುತ್ತುರಿಗೆ ಅವರು ಎಂಥ ಕಲಾವಿದರು, ಎಂಥ ಲೇಖಕರು, ಒಂದು ರಂಗಭೂಮಿ ಕಲಾವಿದರು. ಈ ನಾಡಿನಲ್ಲಿ ನಮ್ಮ ತಾಲೂಕಿನ ಕೀರ್ತಿ ಗಂಧೆಯನ್ನು ಹೆಚ್ಚಿಸಿದಂತ ಯಾರಾದರೂ ಒಬ್ಬ ವ್ಯಕ್ತಿ ಇದ್ರೆ ಅದು PB ದುತ್ತುರಿಗೆ ಅವರು ಅನ್ನೋ ಮಾತನ್ನು ನಾವು ಹೆಮ್ಮೆ ಅಂತ ಹೇಳಬೇಕು. ಈ ವೇದಿಕೆ ಪರವಾಗಿ ಅವರ ಆತ್ಮಕ್ಕೆ ಆ ಭಗವಂತ ಚಿರಶಾಂತಿ ನೆಮ್ಮದಿಯನ್ನ ದಯಪಾಲಿಸಲಿ ಅಂತ ಹೇಳಿ ಇವತ್ತು ಪ್ರಾರ್ಥನೆಯನ್ನ ಮಾಡಿ ನನ್ನ 2 ಮಾತು ಮುಗಿಸ್ತೇನೆ. ನವೆಂಬರ್ಲ್ಲೇ ಆಗ್ಬೇಕು. ಬಹುತೇಕ ಅದನ್ನ ಪೋಸ್ಟ್ಪೋನ್ ಮಾಡಿಸ್ಕೊಳ್ಳೋದಿಲ್ಲ. ಅದು ನವೆಂಬರ್ದಲ್ಲೇ ನಮ್ಮ ಚಾಲುಕ್ಯ ಉತ್ಸವ 3 ಕಡೆ ನಡೆಯುತ್ತೆ. ಬದಾಮಿ, ಪಟ್ಟದಕಲ್ ಮತ್ತು ಐಹೊಳೆಯಲ್ಲಿ 3 ಕಡೆಗೆ ಆ ಉತ್ಸವ ನಡೆಯುತ್ತೆ. ನಾವೆಲ್ಲರೂ ಕೂಡ ಅದರಲ್ಲಿ ಸಂತೋಷದಿಂದ ಭಾಗವಹಿಸೋಣ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.
5 ಜನರಿಗೆ ಹೊಲಿಗೆ ಯಂತ್ರಗಳನ್ನು ನೀಡಲಿಕ್ಕೆ ಡಬ್ಬಿ ಅಷ್ಟು ತೊಗೊಂಬಂದ್ಬಿಡಿ ಹೋಗ್ರಿ. ಡಬ್ಬಿ ಇರ್ತಲ್ಲ, ಡಬ್ಬಿ ಸರ್, ಹೊಲಿಗೆ ಯಂತ್ರದ ಹೆಸರು ಕರೀ. ಫಲಾನುಭವಿಗಳು 5 ಜನ ಫಲಾನುಭವಿಗಳು ನಗರಸಭೆ ಕಾರ್ಯಾಲಯದಲ್ಲಿ ಅವ್ರು ಕೊಡ್ಮಾಡ್ತಾರೆ. ದಯವಿಟ್ಟು 5 ಜನ ಆ ಹೊಲಿಗೆ ಯಂತ್ರವನ್ನು ಪಡಿಬೇಕು. ಸ್ವಯಂ ಉದ್ಯೋಗಕ್ಕಾಗಿ ನೀಡ್ತಕ್ಕಂತಹ ಒಂದು ಯೋಜನೆ, ಅದು ನಗರಸಭೆಯ ಒಂದು ಯೋಜನೆ. ಬೇಗನೆ 5 ಜನ ಬಂದು ಹೊಲಿಗೆ ಯಂತ್ರಗಳನ್ನು ಪಡಿಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತೇವೆ. ಸರ್, ನೀವು ಮಾರ್ಕ್ ಮಾಡ್ಕೊಡೋದು ಯಾರಿಗೆ ಕೊಟ್ರಿ ಅಂತ. ನೇಮಕಾತಿ ಪತ್ರವನ್ನು ಪಡೆದಿರತಕ್ಕಂತಹ, ಹೊಲಿಗೆ ಯಂತ್ರವನ್ನು ಪಡೆದಿರತಕ್ಕಂತಹ ಎಲ್ಲ ಫಲಾನುಭವಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಇವತ್ತಿನ ಈ ಕನ್ನಡ ರಾಜ್ಯೋತ್ಸವ 2025ರ ತಾಲೂಕಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ ಇದೀಗ ನಡೀತಾ ಇದೆ. ನಾನು ಮೊದಲು ಕರೀತಕ್ಕಂತಹ 10 ಜನ ವೇದಿಕೆಯ ನನ್ನ 10 ಜನ 15 ಜನ ಓಕೆ, ನಾನು ನಿಂತಿನಲ್ಲ, ಅದರ ಎಡಗಡೆಯಿಂದ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು, ವಿವಿಧ ಶಿಕ್ಷಕ ಸಂಘಟನೆಯಲ್ಲಿ ತೊಡಗಿರ್ತಕ್ಕಂಥವ್ರು, ಅನೇಕ ಶಿಕ್ಷಕರ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡಿರ್ತಕ್ಕಂಥ ವ್ಯಕ್ತಿ. ಇನ್ನು ಅಶೋಕ್ ಚಿಕ್ಕೇಡ್ ಜಗಳಕ್ಕೆ ಬಂದ ನಾನು ಕೂಡ ಅಲ್ಲೇ ಪ್ರಶಸ್ತಿ ಪುರಸ್ಕೃತರಿಗೆ ಧನ್ಯವಾದಗಳು, ಜೊತೆಗೆ ಅಭಿನಂದನೆಗಳು. ಈಗ ನಾನು ಇಳಕಲ್ ತಾಲೂಕಿನ ಪ್ರಶಸ್ತಿ ಪುರಸ್ಕೃತರ ಯಾದಿಯನ್ನು ನಾನು ಈಗ ಓದ್ತಾ ಇದ್ದೇನೆ. ದಯವಿಟ್ಟು ಅವರೆಲ್ಲ ವೇದಿಕೆಗೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ. ಇಳಕಲ್ ತಾಲೂಕಿನ ಈ ಎಲ್ಲ ಗಣ್ಯರಿಗೆ ಶುಭಾಶಯಗಳೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ತಮಗೆಲ್ಲ ಶುಭವಾಗಲಿ. ಅಭಿನಂದನೆಗಳು. ಈಗ ನಾನು ನೆಕ್ಸ್ಟ್ ಕೂಗ್ತಾ ಇದ್ದೇನೆ. ಶ್ರೀಮತಿ ಎಂ ಅರುಂಧತಿ, ಇಳಕಲ್ ಶೈಕ್ಷಣಿಕ ಸೇವೆ, ಕವನ ಚುಟುಕು ಕ್ಷೇತ್ರ. ಶ್ರೀ ಮುರ್ತುಜಾ ಬಾದಾಮಿ, ಇಳಕಲ್ ಪತ್ರಿಕಾ. ದಾವಲ್ ಸಾಹೇಬ್ ಹುಸೇನ್ ಸಾಹೇಬ್ ಜಮ್ಖಾನ್, ಇಳಕಲ್. ವೈದ್ಯಕೀಯ ಕ್ಷೇತ್ರದ ಜೊತೆಗೆ ಅನೇಕ ಉಚಿತವಾಗಿರ್ತಕ್ಕಂತಹ ಸೇವೆಯನ್ನು ನೀಡಿರ್ತಕ್ಕಂತಹ ಮತ್ತು ಅನೇಕ ಉಚಿತ ಕ್ಯಾಂಪ್ಗಳನ್ನು ಮಾಡಿರ್ತಕ್ಕಂತಹ ಇಳಕಲ್ಲಿನ ಮಹಾಂತೇಶ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಡಾಕ್ಟರ್ ಅನಿತಾ ಮಹಾಂತೇಶ್ ಅಕ್ಕಿ, ಶ್ರೀ CS ಮರೋಳ್ ಕಂದಗಲ್ ಶಿಕ್ಷಣ ಇಲಾಖೆ, ಶ್ರೀ ಶಾಂತಕುಮಾರ್ ಕುಟುಂಬರಿ ವಿಶೇಷವಾಗಿರ್ತಕ್ಕಂಥ ಗುರ್ತಕೋಟಿ MCH ಆಸ್ಪತ್ರೆ, ಇಳಕಲ್ ವೈದ್ಯಕೀಯ ಕ್ಷೇತ್ರ. ಜೀವನದ ರಸ ಸವಿಸದೆ, ಜೀವನದ ರಸ ಸವಿಸದೆ, ಜೀವನದ ರಸ ಅಂದ್ರೆ ಅದಕ್ಕೆ ಬಹಳಷ್ಟು ಡೈಮೆನ್ಷನ್ ಇದೆ. ಜೀವನದ ರಸ ಸವಿಯದೆ ಮೋಕ್ಷವಿಲ್ಲ ಈ ಜನುಬೆಗೆ. ಇಷ್ಟು ಹೇಳಿ ನನ್ನ ಒಂದು ಮಾತುಗಳನ್ನ ಮುಗಿಸ್ತೇನೆ. ತುಂಬಾ ಧನ್ಯವಾದಗಳು. ನಮ್ಮ ಮಾನ್ಯ ಶಾಸಕರಿಗೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಈ ನಮ್ಮ ಎಲ್ಲ ಸಮಾಜ ಸೇವಿಕ, ಶೈಕ್ಷಣಿಕ ಹಾಗೂ ಸಂಗೀತ ಕಲಾವಿದರಿಗೆ, ನಮ್ಮ ಉರಗ ರಕ್ಷಕರಿಗೆ, ವಿಶೇಷವಾಗಿ ಇಡೀ ನಮ್ಮ ತಾಲೂಕಿನಾಗ ಉರಗ ರಕ್ಷಕರಿಗೆ ಮೊದಲ ಬಾರಿಗೆ ಈ ಒಂದು ಪ್ರಶಸ್ತಿ ಕೊಟ್ಟವ್ರು ಯಾರಪ್ಪ ಅಂತಂದ್ರೆ ನಮ್ಮ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವ್ರು ಅಂತ ಹೇಳಕ್ಕೆ ಹೆಮ್ಮೆ ಪಡ್ತೀನಿ. ಯಾಕಂದ್ರೆ ನಾನು ಕಳೆದ 8-10 ವರ್ಷಗಳಿಂದ ಈ ಸೇವೆ ಮಾಡ್ತಾ ಬಂದಿದ್ದೀನಿ. ಇದುವರೆಗೂ ಯಾರೂ ನನ್ನ ಗುರುತಿಸೋಕೆ ಇರಲಿಲ್ಲ. ಯಾಕಪ್ಪ ಅಂದ್ರೆ ನಾನು ನೋಡೋಣ ಒಂದು ಪ್ರಶಸ್ತಿ ತೊಗೊಳಮ್ ಅಂತೇಳಿ ಭಾಳ ಅರ್ಜಿ ಕೊಟ್ಟೆ. ಎಲ್ಲ ಬರೇ ಇವಾಗ ಕತ್ಬಿಟ್ರು ಸರ್, ಅಲ್ಲೇ ಡಿಸ್ ಸಾಕಾಕತ್ಬಿಟ್ರು. ಅವು ಬ್ಯಾಡ್ ನಡಿ ಅಂತ ಕೈ ಬಿಟ್ಬಿಟ್ಟಿದ್ದಾರೆ. ನಮ್ಗೆ ಹೆಂಗಿದ್ರೆ ನಮ್ಮ ಸೇವೆ ನಾವು ಮಾಡ್ತೀವಿ. ನಾವು ಮೊದಲಿಗೆ ನಾನು ಹುಟ್ಟು ಬಡ ನೇಕಾರ ಕುಟುಂಬದಿಂದ ಬಂದಂಥವನು. ಹಾಗಾಗಿ ನನಗೆ ಈ ಒಂದು ಉರಗ ಸಂರಕ್ಷಣೆ ಮಾಡೋಕೆ ಭಗವಂತ ಏನೋ ಒಂದು ಅದು ಶಕ್ತಿ ಕೊಟ್ಟನ. ಅದನ್ನು ಮಾಡಿ ನಾ ಎಲ್ಲೇ ಒಂದು ಹಳ್ಳಿಯಾಗ ಇರೋವನ, ಹಿರಿಯ ಉಪನಗರ ಗ್ರಾಮದಾಗ ವಾಸ ಮಾಡೋವನ ಅಂಥವನ್ನ ನಾವು ಗುರುತಿಸಿ ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರ ಯೋಜನೆ ಅಧ್ಯಕ್ಷರಾದಂಥ ರಾಘವೇಂದ್ರ ಚಿಂಚಮಿ ಸರ್ಗೆ ಹಾಗೂ ನಮ್ಮ ಪಕ್ಕ ನಮ್ಮ ಸಾಹೇಬ್ರ ಅಭಿಮಾನಿ ನಾನು
ಎಲ್ಲರಿಗೂ ಸರ್ ಹಿಂಗೆ ಅಂಚೆ ಪಟ್ಟು ಹಾಕ್ಸ್ಕೊಂಡು ಓಡಾಡೋಲ್ಲ. ಅವರಿಂದ ಇದ್ದು ಯಾರು ಏನು ಮಾಡ್ತಾರೋ ಗೊತ್ತಿಲ್ಲ, ಅದರಷ್ಟು ಅರ್ಧ ಕೆಲಸ ಮಾಡ್ತೀನಿ ಅಂತ ನನಗೆ ಹೆಮ್ಮೆ ಐತೆ. ಹಿಂಗಾಗಿ ಅವ್ರ ಅಭಿಮಾನಿಯಾಗಿ ಇವತ್ತು ಯಾರು ಜಿಲ್ಲಾದಿಂದ ಬಂದಿದ್ದು ನಿನಗೊಂದು ಪ್ರಶಸ್ತಿ ಕೊಡ್ತೀಮಾ ಅಂತ ಅವೆಲ್ಲಪ್ಪ ನಾ ಅಂತ ಹೇಳ್ಬಿಟ್ಟಿದ್ದೆ. ನಮ್ಮ ಸಾಹೇಬ್ರ ಕೈಲಿಂದ ತೊಗೋಬೇಕಂತೇಳಿ ತುಂಬ ಇಷ್ಟಪಟ್ಟು ಇವತ್ತು ನಾನು ಈ ನಮ್ಮ ಉರಗ ರಕ್ಷಕರನ್ನ ಮತ್ತಷ್ಟು ಪ್ರೇರಣೆಗೊಳಿಸಕ ನಮ್ಮ ಸಾಹೇಬರು ಈ ಕನ್ನಡ ರಾಜ್ಯೋತ್ಸವದ ನಿಮಿತ್ತವಾಗಿ ಪ್ರಶಸ್ತಿ ಕೊಟ್ಟಿದ್ದಕ್ಕೆ ಅವರಿಗೆ ಇವತ್ತು ತೊಗೊಂಡಿರ್ಬೇಕಂತ ಎಲ್ಲ ನಾವೊಬ್ಬನಲ್ಲ, ಯಾರ್ಯಾರು ತೊಗೊಂಡಿವಿ ಎಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇದಿಷ್ಟೇ ಅಲ್ಲ, ನಮ್ಮ ಸಾಹೇಬರು ಮುಂದಿನ ಬರೋ ದಿನಮಾನಗಳಲ್ಲಿ ಶಾಸಕರಷ್ಟೇ ಅಲ್ಲ ಸಚಿವರನ್ನಾಗಿ ಮಾಡೇ ಮಾಡ್ತೀವಿ. ಇದು ನಾವು ಈ ರಾಜ್ಯೋತ್ಸವ ಮುಖಾಂತರ ಕನ್ನಡ ರಾಜ್ಯೋತ್ಸವ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ನಿಮಿತ್ತವಾಗಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಿಗೆ ನಾವೊಂದು ಮನವಿಯನ್ನು ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಾಹೇಬರಿಗೆ ಆದಷ್ಟು ಬೇಗ ಸಚಿವ ಸ್ಥಾನ ಮಾಡ್ರಿ. ಬರೀ ತಾಲೂಕು ಪ್ರಶಸ್ತಿ ಅಲ್ಲ, ಜಿಲ್ಲಾ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ನಮ್ಮ ಸಾಹೇಬ್ರ ಕಡೆಯಿಂದ ತಗೊಳಂಗ ನಮ್ಗೆ ಶಕ್ತಿ ಬರುತ್ತೆ ಅಂತೇಳಿ ಈ ಮಾತಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯವನ್ನು ಹೇಳ್ತಿದ್ದ ನನ್ನ ಎರಡು ಮಾತು ಮುಗಿಸ್ತೀನಿ. ಮಾತುಗಳನ್ನು ನೆನಪಿಸ್ಕೊಳ್ತಾ 70ನೆಯ ಕನ್ನಡ ರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಈಗ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಹಾಗೂ ಉದ್ಘಾಟನೆಯನ್ನು ನೆರವೇರಿಸಿ ಅತ್ಯಂತ ಅರ್ಥಪೂರ್ಣವಾದ ಮಾತುಗಳನ್ನು ಹೇಳೋದ್ರ ಜೊತೆಗೆ ಅಭಿವೃದ್ಧಿಯ ಪಥದಲ್ಲಿ ಎಲ್ಲ ಈ ತಾಲೂಕನ್ನ ಕ್ಷೇತ್ರವನ್ನು ನಡೆಸ್ತಾ ಇರುವಂತಹ ಸನ್ಮಾನ್ಯ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವ್ರ ಸಾಹೇಬ್ರವರಿಗೆ ಅನಂತ ವಂದನೆಗಳನ್ನು ಧನ್ಯವಾದಗಳನ್ನು ತಾಲೂಕು ಆಡಳಿತದಿಂದ ತಿಳಿಸ್ತೇನೆ ಸರ್. ಧನ್ಯವಾದಗಳು ಸರ್. ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ ಹಾಗೆ ಕನ್ನಡದ ಎಲ್ಲ ಮನಸ್ಸುಗಳಿಗೆ ಎಲ್ಲರಿಗೂ ಅನಂತ ವಂದನೆಗಳನ್ನು ತಿಳಿಸಿ ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.